ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ದಿನ ನಾಗಪ್ಪನಿಗೆ ನಾವು ತನಿ ಎರಿತೀವಿ. ಹಾಗಾಗಿ ಎಳ್ಳು ಮತ್ತು ಅಕ್ಕಿನ ತೊಳೆದ್ಬಿಟ್ಟು ಹಾಕಿದ್ದೀನಿ. ಹಿಂದಿನ ದಿನ ತೊಳೆದು ಹಾಕಿದರೆ ಹಬ್ಬದ ದಿನ ನಾನು ಮಿಕ್ಸಿಲೇ ಪುಡಿ ಮಾಡ್ಕೊಳ್ತೀನಿ ಅಕ್ಕಿನ. ಹಾಗಾಗಿ ತೊಳೆದು ಒಣಗ ಹಾಕಿದ್ದೀನಿ. ಹಾಗೆ ದೇವ್ರ ಸಾಮಾನೆಲ್ಲ ತೆಗೆದು ತೊಳೆದಿಟ್ಟಿದ್ದೀನಿ. ಪೂಜೆಗೆ ಬೇಕಾಗಿರೋಂಥ ಹೂವು, ಮಾವಿನ ಸೊಪ್ಪು, ಗೆಜ್ಜೆ ವಸ್ತ್ರ ಪ್ರತಿಯೊಂದನ್ನು ತೊಗೊಂಡು ಬಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ ಆಗೋದಿಲ್ಲ, ಹಾಗಾಗಿ ಬೆಲ್ಲನೂ ಕೂಡ ಎಲ್ಲ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬೆಳ್ಳಿ ಸಾಮಾನೆಲ್ಲ ತೊಳೆಯೋದಕ್ಕೆ ಲಿಕ್ವಿಡು ಅದು ಇದು ಅಂತ ಹೇಳ್ತಾರೆ. ಆದರೆ ನಾನು ಸಬೀನಾ ಮತ್ತು ಪೀತಾಂಬರಿ ಪೌಡ್ರನ್ನೇ ಹಾಕಿ, ಸ್ವಲ್ಪ ಪೀತಾಂಬರಿ ಪೌಡ್ರನ್ನೇ ಹಾಕಿ ನಾನು ತೊಳಿತೀನಿ. ಎಷ್ಟು ನೀಟಾಗಿದೆ ನೋಡಿ. ನಾನಂತೂ ಯಾವ ಲಿಕ್ವಿಡು ಏನೂ ಬಳಸೋಲ್ಲ. ಹಾಗೆ ಇದೆಲ್ಲ ತೊಳೆದಿರೋದಕ್ಕೆ ಅರಿಶಿನ ಕುಂಕುಮ ಇಟ್ಕೊಳ್ಳೋಣ ಅಂತ ಇವಾಗ ಕೂತಿದ್ದೀನಿ. ನೈಟು ನಾನು 9 ಗಂಟೆ ಮೇಲೆ ಕೂತ್ಕೊಂಡಿರೋದು. ಇವಾಗ ತೆಂಗಿನಕಾಯಿಗೆ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ಒಂದು ಪೇಪರ್ ಮೇಲೆ ನಮಗೆ ಯಾವ ಥರ ಕಳಶಕ್ಕೆ ಕುಂಕುಮ ಇಡಬೇಕು ಅಂತ ಡ್ರಾ ಮಾಡಿಕೊಂಡು ಕಟ್ ಮಾಡಿಕೊಂಡು ನಾನು ಅದಕ್ಕಿವಾಗ ಸ್ವಲ್ಪ ಅರಿಶಿಣನ ಹಚ್ಕೊಳ್ತಾ ಇದ್ದೀನಿ. ತೇವ ಮಾಡಿ ಅದು ಅರಿಶಿಣನ ನೀರಲ್ಲಿ ಕಲಸಿ ನಾನು ಅದನ್ನು ಹಚ್ಚಿ ಆನಂತರ ಕುಂಕುಮನ ಹಚ್ತಾ ಇದ್ದೀನಿ. ಪೇಪರನ್ನು ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಗಣೇಶ ಹಬ್ಬ ಆಗಿರೋದ್ರಿಂದ ನಾನು ಸಿಂಪಲ್ಲಾಗೆ ಇಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ನಾನು ಚೆನ್ನಾಗಿರೋ ಡಿಸೈನ ಮಾಡಿ ಇಡ್ತೀನಿ ಕುಂಕುಮನ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಈಸಿ. ಈ ಪೇಪರಲ್ಲಿ ನೀಟಾಗಿ ಡ್ರಾ ಮಾಡಿಕೊಂಡು ಕಟ್ ಮಾಡಿಕೊಂಡು ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೈಟೇ ಎಲ್ಲ ನಾನು ದೇವರಿಗೆ ಅರಿಶಿನ ಕುಂಕುಮ ಏನಿದೆ ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆನೇ ಪೂಜೆನ ಮಾಡ್ಕೊಳ್ಬೋದು. ಒಬ್ಬಳೇ ಮಾಡೋದ್ರಿಂದ ಪ್ರತಿಯೊಂದನ್ನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಅಡುಗೆ ಕೆಲಸನೇ ಇರುತ್ತೆ. ಹಾಗಾಗಿ ನೈಟೇ ನಾನು ಎಲ್ಲ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಜೋಡಿಸೋದಿಲ್ಲ, ಕಳಶ ಎಲ್ಲ ಜೋಡಿಸಲ್ಲ. ಬೆಳಗ್ಗೆನೇ ಒಳ್ಳೆ ಟೈಮ್ ನೋಡಿಕೊಂಡು ಆ ಟೈಮಲ್ಲೇ ಕಳಶ ಎಲ್ಲ ಇಡೋದು. ಈ ವರ್ಷ ನಾನು ಗಣಪತಿನ ಕೂರಿಸ್ತಾ ಇಲ್ಲ, ಸಿಂಪಲ್ಲಾಗೆ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ. ಪ್ರತಿ ವರ್ಷ ಗಣಪತಿ ಕೂರಿಸ್ತಾ ಇದ್ದೆ, ಈ ವರ್ಷ ಕೂರಿಸಿಲ್ಲ. ತುಂಬ ಬೇಜಾರಾಗ್ತಾ ಇದೆ ನನಗೆ. ಹಾಗೆ ಎಳ್ಳು ಮತ್ತು ಅಕ್ಕಿ ಎಲ್ಲ ಒಣಗಿತ್ತು. ಇದು ಬೆಳಗಿನ ಜಾವ ನಾನು ಮತ್ತೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರೋದು. ಇನ್ನು ಕತ್ಲೆ ಆಗಿದೆ. 4 ಗಂಟೆಗೆಲ್ಲ ಎದ್ಬಿಟ್ಟು ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ. ನಾನು ಹೊಸ್ಲಿಗೆಲ್ಲ ರಂಗೋಲಿ, ಅರಿಶಿನ ಕುಂಕುಮ, ಹೂವೆಲ್ಲ ಇಟ್ಟು ತೋರಣ ಎಲ್ಲ ಕಟ್ಬಿಟ್ಟು ಬಂದು ಇವಾಗ ಗ್ಯಾಸ್ ಮುಂದೆನೂ ನಾನು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ಕೊಳ್ತೀನಿ. ನಾನು ಹಬ್ಬಗಳಲ್ಲೆಲ್ಲ ಇಲ್ಲ ತೆಂಗಿನಕಾಯಿ, ಬಾಳೆಹಣ್ಣು ಯಾವುದಾದ್ರೂ ಆಗಲಿ ಇಟ್ಟು ಒಂದು ಪೂಜೆ ಮಾಡಿಕೊಂಡೇ ನಾನು ಹಬ್ಬದ ಅಡುಗೆ ಕೆಲಸನ ಶುರು ಮಾಡೋದು. ಯಾಕೆಂದರೆ ದೇವರಿಗೆ ನಾನು ನೈವೇದ್ಯಕ್ಕೆ ಇಡ್ತೀವಿ. ಹಾಗಾಗಿ ಪ್ರತಿದಿನ ಪ್ರತಿ ಶುಕ್ರವಾರ, ಮಂಗಳವಾರ ನಾನು ಇದೇ ರೀತಿ ನಾನು ಪೂಜೆನ ಮಾಡ್ಕೊಳ್ತೀನಿ. ಆದರೆ ಹಬ್ಬಗಳಲ್ಲಿ ಏನಾದರೂ ಹಣ್ಣು ಇಲ್ಲ ಕಾಯಿ ಏನಾದರೂ ಇಟ್ಬಿಟ್ಟು ನಾನು ಪೂಜೆನ ಮಾಡಿಕೊಂಡು ನಮಸ್ಕಾರ ಮಾಡಿ ಆ ನಂತರ ನಾನು ಅಡುಗೆ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಳ್ತೀನಿ. ಇದೆಲ್ಲ ನಮ್ಮೂರ ಕಡೆ ಎಲ್ಲ ಇದೇ ರೀತಿಯೇ ಒಲೆನ ಪೂಜೆ ಮಾಡಿಯೇ ಅಡುಗೆ ಕೆಲಸ ಎಲ್ಲ ಶುರು ಮಾಡೋದು. ಹಾಗಾಗಿ ನಾವಿಲ್ಲಿ ಗ್ಯಾಸನ್ನೇ ಅಲ್ವಾ ನಮಗೆಲ್ಲ, ಹಾಗಾಗಿ ಗ್ಯಾಸನ್ನ ಪೂಜೆ ಮಾಡಿಕೊಂಡೆ, ಗ್ಯಾಸ್ ಸ್ಟವ್ನ ಪೂಜೆ ಮಾಡಿಕೊಂಡೆ ಶುರು ಮಾಡಿದೆ. ಹಾಗೆ ಇವಾಗ ಬೇಳೆನ ಹಾಕಿದ್ದೀನಿ. ಒಬ್ಬಟ್ಟು ಮಾಡಲೇಬೇಕಲ್ವ. ಅಕ್ಕಿ ಎಲ್ಲ ಒಣಗಿತ್ತು, ನಾನು ನೋಡಿಬಿಟ್ಟು ಒಣಗಿದೆ ಅಂತೇಳಿ ಇವಾಗ ಪುಡಿ ಮಾಡ್ಕೊಳ್ತಾ ಇದ್ದೀನಿ ತಂಬಿಟ್ಟು ಮಾಡೋದಕ್ಕೆ. ಇದು ಬೆಲ್ಲ ಎಲ್ಲ ಹಾಕಿ ನಾನು ಎಳ್ಳು ಮತ್ತು ಅಕ್ಕಿ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಒಂದು ತಟ್ಟೆಲಿ ಜೋಡಿಸ್ಕೊಂಡಿದ್ದೀನಿ. ಇದು ನಾಗಪ್ಪಗೆ ತೊಗೊಂಡೋಗೋದಕ್ಕೆ ಮರ್ತೋಗ್ಬಿಡ್ತೀನಿ ಅಂತ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಹೊಸ್ಲಿಗೆ ಯಾವ ರೀತಿ ಎಲ್ಲ ಹಾಕಿದೆ ಅಂತ ಒಂದು ಚಿಕ್ಕದಾಗಿ ಒಂದು ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ತುಳಸಿ ಗಿಡ ಎಲ್ಲ ಚೆನ್ನಾಗಿದೆ, ಆದರೆ ಆ ಕಡೆ ಹೋಗ್ಬಿಟ್ಟಿದೆ, ಅದಷ್ಟು ಕಾಣಿಸ್ತಾ ಇಲ್ಲ. ಇಲ್ಲಿ ಓಡಾಡೋರಿಗೆ ಮೆಟ್ಲ ಮೇಲೆ ತಾಗುತ್ತೆ ಅಂತ ಸ್ವಲ್ಪ ಆ ಕಡೆ ಪಗ್ಸ್ಬಿಟ್ಟಿದ್ದೀನಿ ನಾನು. ಆಗಲೇ ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ. ಒಂದು ಕಡೆ ಅಡುಗೆ, ಒಂದು ಕಡೆ ಪೂಜೆ ಕೆಲಸ ಎರಡನ್ನೂ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಮಗನೂ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಅಭಿಷೇಕ ಮಾಡ್ತಾ ಇದ್ದಾನೆ. ವರಮಹಾಲಕ್ಷ್ಮಿಗೆಲ್ಲ ಆದರೆ ನಾವೇ ಮಾಡ್ತೀವಿ. ಗಣೇಶ ಹಬ್ಬದಲ್ಲೆಲ್ಲ ನನ್ನ ಮಗನೇ ಮಾಡೋದು. ಮಕ್ಕಳಿಗೆ ಗಣಪತಿ ಇಷ್ಟ ಅಲ್ವಾ, ಗಂಡು ಮಕ್ಕಳಿಗೆ ಗಣಪತಿ ಹಬ್ಬ ಅಂದ್ರೇ ನನ್ನ ಮಕ್ಳಿಗೂ ಇಷ್ಟ.
ಎಲ್ಲ ಪೂಜೆ ಎಲ್ಲ ಆಯಿತು. ಬೆಳಗ್ಗೆನೇ ಬೇಗ ಮುಗಿಸ್ಕೊಂಡು ನಾವು ನಾಗರ ಪೂಜೆದಕ್ಕೆ ಹೋಗ್ತೀವಿ. ಹಾಗಾಗಿ ಬೆಳಗ್ಗೆನೇ ಬೇಗ ಮನೇಲಿ ಪೂಜೆ ಮುಗಿಸ್ಬಿಡ್ತೀನಿ. ಅಡುಗೆನೂ ಕೂಡ ಮುಗಿಸ್ಕೊಂಡೇ ನಾವು ಪೂಜೆ ಮಾಡೋದು. ಪೂಜೆ ಎಲ್ಲ ಎಷ್ಟು ಚೆನ್ನಾಗಾಯಿತು, ನನಗಂತೂ ಖುಷಿ ಆಯಿತು. ಗಣಪತಿ ನಾವು ಗಣಪತಿ ಹಬ್ಬದ ಟೈಮಲ್ಲಿ ಗೆಜ್ಜೆ ವಸ್ತ್ರನ ಪ್ರತಿಯೊಂದು ಫೋಟೋಗಳಿಗೂ ಪ್ರತಿಯೊಂದಕ್ಕೂ ನಾವು ಹಾಕಲೇಬೇಕು. ಹಾಗಾಗಿ ಎಲ್ಲದಕ್ಕೂ ಗೆಜ್ಜೆ ವಸ್ತ್ರನ ಹಾಕ್ತಾಯಿದ್ದೀನಿ. ಮುಂಚೆ ನಾನು ಮನೇಲಿರುವಾಗ ನನ್ನ ಕೈಯಿಂದನೇ ಮಾಡ್ತಾಯಿದ್ದೆ. ದೇವರಿಗೆ ನೈವೇದ್ಯಕ್ಕೆಲ್ಲ ನಾವೆಲ್ಲ ಏನು ಅಡುಗೆ ಮಾಡಿದ್ದೀವಿ ಅದನ್ನೆಲ್ಲ ಇಡಬೇಕು. ನನ್ನ ಕೈಯಿಂದನೇ ಗೆಜ್ಜೆ ವಸ್ತ್ರ ಎಲ್ಲ ಮಾಡ್ತಿದ್ದೆ. ಇವಾಗ ನನಗೆ ಟೈಮ್ ಸಿಕ್ಕಲ್ಲ ಅಂತ ಹೇಳಿ ನಾನು ಇವಾಗ ಮಾಡ್ತಾಯಿಲ್ಲ, ಅಂಗಡಿಲೇ ತೊಗೊಂಡು ಬಂದುಬಿಡ್ತೀನಿ. ಸಿಂಪಲ್ಲಾಗಿ ಮಾಡಿದ್ದೀನಿ ಈ ವರ್ಷ. ಮಾಮೂಲಿ ಪೂಜೆನೇ ಮಾಡಿರೋದು, ಗಣಪತಿನ ಕೂರಿಸಿಲ್ಲ. ಮುಂದಿನ ವರ್ಷ ಕೂರಿಸ್ಬೇಕು. ಹಾಗೆ ಈ ವರ್ಷ ಗೌರಿ ಎಳೆ ಸಿಕ್ತು ನನಗೆ. ಮಲ್ಲೇಶ್ವರಮಲ್ಲಿ ಎಲ್ಲೂ ಹುಡುಕಿದ್ರೂ ಗೌರಿ ಎಳೆನೇ ಸಿಗ್ತಾ ಇರಲಿಲ್ಲ. ಈ ವರ್ಷ ಸಿಕ್ತು, ನನಗೆ ತುಂಬ ಖುಷಿಯಾಗೋಯ್ತು. ನಮ್ಮೂರ ಕಡೆ ಇದನ್ನು ಗೌರಿ ಎಳೆನ ಕಟ್ಕೊಳ್ಳೇಬೇಕು. ಹಾಗೆ ಇದು ನಾಗರ ಪೂಜೋದಕ್ಕೆ ಅಂತ ಹೋಗಿದ್ವಿ. ತುಂಬಾ ರಶ್ ಇತ್ತು. ನಮಗೊಂದು ಫೋಟೋನೂ ತೊಗೊಳಕ್ಕಾಗಿಲ್ಲ, ವೀಡಿಯೋ ಕೂಡ ತೊಗೊಳಕ್ಕಾಗಲಿಲ್ಲ. ಆದರೂ ಲಾಸ್ಟಲ್ಲಿ ಒಂದು ತೊಗೊಂಡ್ವಿ. ಊಟ ಎಲ್ಲ ಮುಗಿಸಿದ್ವಿ. ಹಬ್ಬದ ಊಟ ಅಂತ ತುಂಬಾ ಚೆನ್ನಾಗಿತ್ತು. ಮನೇಲಿ ಎಲ್ಲರೂ ಇಷ್ಟಪಡಲ್ಲ ವೀಡಿಯೋಗೆ ಬರೋಕ್ಕೆ, ಹಾಗಾಗಿ ಅವ್ರು ಯಾರನ್ನೂ ತೆಗ್ದಿಲ್ಲ. ಊಟ ಆದಮೇಲೆ ತೊಗೊಂಡಿರೋದದು. ಈಗ ಸಂಜೆ ಆಗ್ತಾ ಬಂತು. ಈಗ ಗೌರಮ್ಮಂಗೆ ಬಾಗಿಣ ಕೊಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆ ಕೆಳಗಡೆನೇ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಒಂದು ಗಣಪತಿನ ಕೂರಿಸಿದ್ದಾರೆ. ನಮ್ಮನೆ ಬಾಗಿಲಲ್ಲೇ ಕೂರಿಸಿದ್ರು. ಹಾಗಾಗಿ ಹೋಗಿ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಗೌರಮ್ಮಂಗೊಂದು ಪೂಜೆ ಮಾಡ್ಕೊಂಡು ಬಂದು ಮನೆಯಲ್ಲಿ ಸಂಜೆ ಕಡಲೆಕಾಳು ಉಸ್ಲಿನ ಮಾಡಿ ಮತ್ತೆ ನೈವೇದ್ಯಕ್ಕಿಟ್ಟು ಪೂಜೆನ ಮುಗಿಸ್ದೆ. ಗಣಪತಿ ತೊಗೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯಾಗಿತ್ತು ನಮ್ಮ ಮನೆಯ ಗಣಪತಿಯ ಹಬ್ಬ, ಗೌರಿ ಗಣೇಶ ಹಬ್ಬ. ಊರಿಗೆಲ್ಲ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಇಯರ್ ಎಲ್ಲ ನಾನು ಊರಿಗೆ ಹೋಗಿದ್ದೆ. ಅದ್ರ ವಿಡಿಯೋ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ. ನಾನು ಹಾಕಿರ್ತೀನಿ ನೋಡಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.